ಶ್ರೀ ಕೇದಾರೇಶ್ವರ ವ್ರತ ಪ್ರಥಮವಾಗಿ ಶ್ರೀ ಪಾರ್ವತೀ ದೇವಿಯಿಂದ ಆಚರಿಸಲ್ಪಟ್ಟ ಈ ವ್ರತವನ್ನು ಕಾರ್ತೀಕ ಮಾಸದಲ್ಲಿ ಈಶ್ವರನಿಗೆ ಪ್ರಿಯವಾದ ಸೋಮವಾರದ ದಿನದಲ್ಲಿ ಆಚರಿಸತಕ್ಕದ್ದು. ಈ ದಿವ್ಯ ವ್ರತವನ್ನು ಆಚರಿಸತಕ್ಕವರಿಗೆ, ಈ ಪುಣ್ಯವ್ರತ ಮಹಿಮೆ ಶ್ರವಣಗೈದವರಿಗೆ ಆಯುರಾರೋಗ್ಯ ಸಂಪತ್ ಕೀರ್ತಿಗಳು ಲಭಿಸುವುದು. ಈ ಉತ್ತಮ ವ್ರತವನ್ನು ಯಾವ ಮಾನವನು 61 ಪರ್ಯಾಯ ಆಚರಿಸುವನೋ ಆತ ಇಹದಲ್ಲಿ ಸಮಸ್ತ ಅದೃಷ್ಟವನ್ನು, ಕಾಂತಿ ಹಾಗೂ ಆಯುಷ್ಯವನ್ನು ಹೊಂದಿ ಪರಲೋಕದಲ್ಲಿ ಶಿವಸಾಯುಜ್ಯ ಹೊಂದುವನು. ಆದ್ದರಿಂದ 4 ವರ್ಣದವರು ನಿಯಮದಿಂದ ಕೂಡಿದವರಾಗಿ ಈ ವ್ರತವನ್ನು ಆಚರಿಸತಕ್ಕದ್ದು. ಶ್ರೀ ಕೇದಾರೇಶ್ವರ ವ್ರತಕ್ಕೆ ಬೇಕಾದ ಪೂಜಾ ಸಾಮಗ್ರಿಗಳು: ಅರಿಶಿನ, ಕುಂಕುಮ, ತೆಂಗಿನಕಾಯಿಗಳು, ಗಂಧ, ಅಕ್ಷತೆ, ಹೂವು, ಬಾಳೆ ಕಂಬಗಳು, ಹಾಲು, ಮೊಸರು, ಜೇನು, ತುಪ್ಪ, ಸಕ್ಕರೆ ಬೆರೆಸಿದ ಪಂಚಾಮೃತ, ವೀಳ್ಯದೆಲೆ, ಅಡಕೆ, ಬಾಳೆಯ ಹಣ್ಣುಗಳು, ಇನ್ನೂ ವಿವಿಧ ರೀತಿಯ ಫಲಗಳು, ಹತ್ತಿಯಿಂದ ನಿರ್ಮಿಸಿದ ವಸ್ತ್ರಗಳು, ಯಜ್ಞೋಪವೀತಗಳು, ಅಗರಬತ್ತಿಗಳು, ಕರ್ಪೂರ, ಗಂಟೆ, ಚಿಲ್ಲರೆ ನಾಣ್ಯಗಳು, 21 ಗಂಟುಗಳ ದಾರಗಳು ಬೇಕಾಗುವುದು. ಮನೆಯ ಈಶಾನ್ಯ ಭಾಗವನ್ನು ಶುಚಿಗೊಳಿಸಿ, ರಂಗವಲ್ಲಿ ಬಿಡಿಸಿ, ನೂತನ ವಸ್ತ್ರವ ಹಾಸಿ, ಅದರ ಮೇಲೆ ಧಾನ್ಯದ ರಾಶಿ ಸುರಿದು, ಅದರ ಮೇಲೆ ಒಂದು ಪೂರ್ಣ ಕುಂಭವನ್ನು ಇರಿಸಬೇಕು. ಆ ಕಲಶದ ಸುತ್ತಲೂ ಅರಿಶಿನ ಹಾಕಿ 21 ದಾರದ ಎಳೆಯಿಂದ ಸುತ್ತಿ, ಅದರ ಮೇಲೆ ತೆಂಗಿನ ಫಲವನ್ನಿರಿಸಿ, ಅದರ ಮೇಲೆ ಶ್ವೇತ ಪಟ್ಟು ವಸ್ತ್ರವನ್ನಾಗಲಿ ಇಲ್ಲವೇ ಬೇರೆ ವಸ್ತ್ರವನ್ನಾಗಲಿ ಸುತ್ತಿ, ಶಕ್ತ್ಯಾನುಸಾರ ಚಿನ್ನದಿಂದ ಅಥವಾ ಬೆಳ್ಳಿಯಿಂದ ನಿರ್ಮಿಸಿದ ಕೇದಾರೇಶ್ವರನ ಪ್ರತಿಮೆಯನ್ನು ಇರಿಸಬೇಕು. ಪಾರ್ವತಿ ಪರಮೇಶ್ವರ ಚಿತ್ರವಿರುವ ಪಟವನ್ನು ಕಲಶದ ಹಿಂಭಾಗದಲ್ಲಿ ಅಂದವಾಗಿ ಕಾಣಿಸುವಂತೆ ಇರಿಸಿ ಹೂವಿನ ದಂಡೆಗಳಿಂದ ಅಲಂಕರಿಸಬೇಕು. ಇನ್ನು ನೈವೇದ್ಯಕ್ಕೆ ಗೋಧಿಯ ಹಿಟ್ಟಿನಿಂದ ಮಾಡಿದ ತುಪ್ಪದಿಂದ ಕರಿದ 21 ಕಜ್ಜಾಯಗಳು, ಪಾಯಸ ಮೊದಲಾದ ಭಕ್ಷ್ಯಗಳನ್ನು ತಯಾರಿಸಬೇಕು. ದೀಪಗಳಿಗೆ ಹಸುವಿನ ತುಪ್ಪ ಹಾಗೂ ಬತ್ತಿಗಳನ್ನು ಹಾಕಿ ಮಂಟಪದ ಎದುರು ಎಡಬಲಗಳಲ್ಲಿ ಇರಿಸಬೇಕು. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದು ವೀಳ್ಯದೆಲೆ ಇರಿಸಿ, ಅದರ ಮೇಲೆ ಅರಿಶಿನದಲ್ಲಿ ತಯಾರಿಸಿದ ವಿನಾಯಕನನ್ನು ಇರಿಸಿ ಕುಂಕುಮ ಬೊಟ್ಟನ್ನು ಇಡಬೇಕು. ವಿನಾಯಕ ಸ್ವಾಮಿಯ ನೈವೇದ್ಯಕ್ಕೆ ಒಂದು ಬೆಲ್ಲದ ಚೂರನ್ನೂ ಇರಿಸಬೇಕು. ಇನ್ನು ಆಚಮನಕ್ಕಾಗಿ ಉದ್ಧರಣೆ, ಪಂಚಪಾತ್ರೆ, ತಟ್ಟೆ ಸಿದ್ಧ ಮಾಡಿಕೊಂಡು ಅರ್ಘ್ಯ ಪಾದ್ಯಾದಿಗಳನ್ನು ನೀಡಲು ಮತ್ತೊಂದು ಪಂಚಪಾತ್ರೆ ಮತ್ತು ಕಲಶವನ್ನು ಇರಿಸಿ ಎರಡರಲ್ಲೂ ಜಲವನ್ನು ತುಂಬಿಕೊಳ್ಳಬೇಕು. ಈಗ ದೀಪವನ್ನು ಬೆಳಗಿಸಿ ವ್ರತವನ್ನು ಪ್ರಾರಂಭಿಸೋಣ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಗ ದೀಪವನ್ನು ಹಚ್ಚುವುದು. ಭೋ ದೀಪದೇವಿರೂಪಸ್ತ್ವಂ ಕರ್ಮ ಸಾಕ್ಷೇಹ ವಿಘ್ನಕೃತ. ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವಸ್ತ್ವಂ ಸುಸ್ಥಿರೋ ಭವ. ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಂ. ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಂ. ಇತಿ ಘಂಟಾನಾದಂ ಕೃತ್ವಾ ಅಪಸರ್ಪಂತು ಯೇ ಭೂತಾಃ ಯೇ ಭೂತಾ ಭುವಿ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞಯಾ. ಅಪಕ್ರಾಮತ ಭೂತಾದ್ಯಾಃ ಸರ್ವೇ ತೇ ಭೂಮಿಭಾರಕಾಃ. ಸರ್ವೇಷಾಮವಿರೋಧೇನ
पूजाकर्म समारभेत् पृथ्वीत्वया धृता लोका देवी त्वम् विष्णुना धृता त्वञ्च धारय माम् देवी पवित्रम् कुरु चासनम् ॐ ಆಚಮ್ಯ. ಉದ್ಧರಣೆಯಿಂದ ಕೈಗೆ ನೀರನ್ನು ಹಾಕಿಕೊಂಡು 3 ಸಲ ಕುಡಿಯುವುದು. ಓಂ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ನಮಃ ವಿಷ್ಣವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅಧೋಕ್ಷಜಾಯ ನಮಃ ನಾರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ. ಈಗ ಪ್ರಾಣಾಯಾಮವನ್ನು ಮಾಡುವುದು. ಪ್ರಣವಸ್ಯ ಪರಬ್ರಹ್ಮ ಋಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಈಗ ಅಕ್ಷತೆ ಹೂಗಳನ್ನು ಕೈಯಲ್ಲಿಟ್ಟುಕೊಂಡು ಸಂಕಲ್ಪ ಮಾಡುವುದು. ಶುಭೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭಾರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಪ್ರಭವಾದೆ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ್ ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತೋ ಆಶ್ವೀಜಮಾಸೆ ಕೃಷ್ಣಪಕ್ಷೆ ಅಮಾವಾಸ್ಯಾಯಾಂ ಶುಭತಿಥೌ ವಾಸರಃ ವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೋ ಮಮ ಉಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರಿಯತ್ಯರ್ಥಂ. ಈಗ ಅವರವರ ಗೋತ್ರ ಮತ್ತು ನಕ್ಷತ್ರಗಳನ್ನು ಹೇಳಿಕೊಳ್ಳುವುದು. ಯಜಮಾನಸ್ಯ ಗೋತ್ರೋದ್ಭವಸ್ಯ ನಕ್ಷತ್ರೇ ರಾಸೋ ಜಾತಸ್ಯ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಧೈರ್ಯ ಅಭಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ್ಯಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಅಪಮೃತ್ಯು ಪೀಡ ಪರಿಹಾರದ್ವಾರ ವೇದೋಕ್ತ ದೀರ್ಘಾಯುಷ್ಯ ಅಭಿವೃದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ವರ್ಷ ಕರ್ತವ್ಯ ಏತದ್ವರ್ಷ ಪ್ರಯುಕ್ತ ಕೇದಾರೇಶ್ವರ ದೇವತಾಮುದ್ದಿಶ್ಯ ಕೇದಾರೇಶ್ವರ ದೇವತಾ ಪ್ರಿಯತ್ಯರ್ಥಂ ಯಾವಚ್ಛಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ತದಂಗತ್ವೇನ ಕಲಶ ಪೂಜಾಂ ಕರಿಷ್ಯೆ. ಈಗ ಕಲಶಕ್ಕೆ 4 ಕಡೆ ಗಂಧ ಅಕ್ಷತೆಗಳನ್ನಿಟ್ಟುಕೊಳ್ಳುವುದು. ಓಂ ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾಃ ಕುಕ್ಷೌ ಸಾಗರಾಃ ಸರ್ವೇ
सप्तद्वीपावसुन्धरा ऋग्वेदोऽथ यजुर्वेदः सामवेदो ह्यथर्वणः अङ्गैश्च सहिताः सर्वे कलशाम्बुसमाश्रिताः आयान्तु देवपूजार्थम् दुरितक्षयकारकाः गङ्गे च यमुने चैव गोदावरि सरस्वती नर्मदे सिन्धु कावेरी जलेऽस्मिन् सन्निधिम् कुरु। अस्मिन् कलशे गङ्गादि सर्वतीर्थान्यावाहयामि। ಈಗ ಕಲಶದ ಜಲವನ್ನು ಹೂವಿನಿಂದ ಪೂಜಾ ದ್ರವ್ಯಗಳ ಮೇಲೆ ಪ್ರೋಕ್ಷಣೆ ಮಾಡುವುದು. ಶ್ರೀ ಕೇದಾರೇಶ್ವರ ಸ್ವಾಮಿಯ ಮಂಟಪಕ್ಕೆ ಪ್ರೋಕ್ಷಣೆ ಮಾಡುವುದು. ಉದ್ಧರಣೆಯಿಂದ ಜಲವನ್ನು ತೆಗೆದುಕೊಂಡು ಹೂವಿನಿಂದ ತಮ್ಮ ಶಿರದ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳುವುದು. ಕಲಶೋದಕೇನ ಪೂಜಾದ್ರವ್ಯಾಣಿ ಸಂಪ್ರೋಕ್ಷ್ಯ ದೇವಮಂಡಪಂ ಸಂಪ್ರೋಕ್ಷ್ಯ ಆತ್ಮಾನಂ ಸಂಪ್ರೋಕ್ಷ್ಯ ಶೇಷಂ ವಿತ್ಸೃಜ್ಯ ಆದೌ ನಿರ್ವಿಘ್ನೇನ ಪರಸಮಾವಾಪ್ಯರ್ಥಂ ಮಹಾಗಣಪತಿ ಪೂಜಾಂ ಕರಿಷ್ಯೆ. ಈಗ ಅಕ್ಷತೆ ಹೂಗಳನ್ನು ತೆಗೆದುಕೊಂಡು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವುದು. ಓಂ ಗಣಾನಾನ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ. ಈಗ ಅಕ್ಷತೆ ಹೂಗಳನ್ನು ಮಹಾಗಣಪತಿಗೆ ಅರ್ಪಿಸುವುದು. ಓಂ ಭೂಃ ಮಹಾಗಣಪತಿಮಾವಾಹಯಾಮಿ. ಓಂ ಭುವಃ ಮಹಾಗಣಪತಿಮಾವಾಹಯಾಮಿ. ಓಂ ಸುವಃ ಮಹಾಗಣಪತಿಮಾವಾಹಯಾಮಿ. ಓಂ ಭೂರ್ಭುವಃ ಸುವಃ ಮಹಾಗಣಪತಿಮಾವಾಹಯಾಮಿ. ಮಹಾಗಣಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ರತ್ನಸಿಂಹಾಸನಂ ಸಮರ್ಪಯಾಮಿ. ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಈಗ ಉದ್ಧರಣೆಯಿಂದ ನೀರನ್ನು 3 ಸಲ ಅರ್ಘ್ಯಪಾತ್ರೆಯಲ್ಲಿ ಬಿಡುವುದು. ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖೇ ಆಚಮನಂ ಸಮರ್ಪಯಾಮಿ. ಸ್ನಾನಂ. ಈಗ ಹೂವಿನಿಂದ ನೀರನ್ನು ಮಹಾಗಣಪತಿಯ ಮೇಲೆ ಪ್ರೋಕ್ಷಣೆ ಮಾಡುವುದು. ಓಂ ಆಬೋಹಿಷ್ಠಾಮಯೋ ಭುವಸ್ತಾನವೋರ್ಜೆ ದಧಾತನ ಮಹೇರಣಾಯ ಚಕ್ಷಸೆ ಯೋ ವಃ ಶಿವತಮೋರಸಸ್ತಸ್ಯ ಭಾಜಯತೆ ಹನಃ ಉಷತೇವ ಮಾತರಃ ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷಯಾ ಯಜಿನ್ವಥ आपो जनयथा जनः। श्रीमहागणपतये नमः। ಶುದ್ಧೋದಕಸ್ನಾನಂ ಸಮರ್ಪಯಾಮಿ. ಮಹಾಗಣಪತಿಗೆ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸುವುದು, ಅಕ್ಷತೆ ಹೂಗಳನ್ನು ಸಮರ್ಪಿಸುವುದು. ಶ್ರೀಮಹಾಗಣಪತಯೇ ನಮಃ. ಯಜ್ಞೋಪವೀತಂ ಸಮರ್ಪಯಾಮಿ. ಶ್ರೀಮಹಾಗಣಪತಯೇ ನಮಃ. ಸಕಲಾಭರಣಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ. ಈಗ ಗಂಧವನ್ನು ಸಮರ್ಪಿಸುವುದು. ಶ್ರೀಮಹಾಗಣಪತಯೇ ನಮಃ. ದಿವ್ಯಪರಿಮಳಗಂಧಾನ್ ಧಾರಯಾಮಿ. ಈಗ ಅಕ್ಷತೆಗಳನ್ನು ಸಮರ್ಪಿಸುವುದು. ಶ್ರೀಮಹಾಗಣಪತಯೇ ನಮಃ. ಅಲಂಕರಣಾರ್ಥೇ ಅಕ್ಷತಾನ್ ಸಮರ್ಪಯಾಮಿ. ಈಗ ಅರಿಶಿನ ಕುಂಕುಮದಿಂದ ಪೂಜೆ ಮಾಡುವುದು. ಶ್ರೀಮಹಾಗಣಪತಯೇ ನಮಃ. ಹರಿದ್ರಾಚೂರ್ಣಂ ಸಮರ್ಪಯಾಮಿ.
श्रीमहागणपतये नमः ಕುಂಕುಮಚೂರ್ಣಂ ಸಮರ್ಪಯಾಮಿ. ಈಗ ಹಾರವನ್ನು ಸಮರ್ಪಿಸುವುದು. ಶ್ರೀಮಹಾಗಣಪತಯೇ ನಮಃ ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಈಗ ಬಿಡಿ ಹೂವಿನಿಂದ ಪೂಜೆ ಮಾಡುವುದು. ಓಂ ಸುಮುಖಾಯ ನಮಃ ಓಂ ಏಕದಂತಾಯ ನಮಃ ಓಂ ಕಪಿಲಾಯ ನಮಃ ಓಂ ಗಜಕರ್ಣಿಕಾಯ ನಮಃ ಓಂ ಲಂಬೋದರಾಯ ನಮಃ ಓಂ ವಿಕಟಾಯ ನಮಃ ಓಂ ವಿಘ್ನರಾಜಾಯ ನಮಃ ಓಂ ಗಣಾಧಿಪಾಯ ನಮಃ ಓಂ ಧೂಮಕೇತವೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಓಂ ಫಾಲಚಂದ್ರಾಯ ನಮಃ ಓಂ ಗಜಾನನಾಯ ನಮಃ ಓಂ ಮೂಷಕವಾಹನಾಯ ನಮಃ ಓಂ ಕುಮಾರಗುರವೇ ನಮಃ ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ ಓಂ ಶ್ರೀಮಹಾಗಣಪತಯೇ ನಮಃ ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಈಗ ಗಂಧದ ಕಡ್ಡಿಯನ್ನು ಹಚ್ಚಿ ದೇವರಿಗೆ ತೋರುವುದು. ಓಂ ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂ ಚ ಮನೋಹರಂ ಕಪಿಲಾಘೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ. ಶ್ರೀಮಹಾಗಣಪತಯೇ ನಮಃ ಧೂಪಮಾಘ್ರಾಪಯಾಮಿ. ಈಗ ತುಪ್ಪದಲ್ಲಿ ಅದ್ದಿದ 3 ಬತ್ತಿಗಳನ್ನು ಹಚ್ಚಿ ದೇವರಿಗೆ ತೋರುವುದು. ಓಂ ಸಾಜ್ಯಂ ತ್ರಿವತ್ತಿ ಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಃ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ ತ್ರಾಹಿ ಮಾಂ ನರಕಾದ್ಘೋರಾತ್ ದಿವ್ಯಜ್ಯೋತಿರ್ನಮೋಸ್ತುತೇ. ಶ್ರೀಮಹಾಗಣಪತಯೇ ನಮಃ ಏಕಾರ್ತಿದೀಪಂ ದರ್ಶಯಾಮಿ. ಈಗ 3 ಉದ್ಧರಣೆಯ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಡುವುದು. ಶ್ರೀಮಹಾಗಣಪತಯೇ ನಮಃ ಧೂಪದೀಪಾನಂತರಂ ಆಚಮನಂ ಸಮರ್ಪಯಾಮಿ. ಈಗ ನೀರಿನಿಂದ ಚತುರಶ್ರ ಮಂಡಲವನ್ನು ಮಾಡಿ ಮಂಡಲದ ಮೇಲೆ ತಾಂಬೂಲ ಫಲದಕ್ಷಿಣೆಗಳನ್ನಿಟ್ಟು ಜಲದಿಂದ ಪ್ರೋಕ್ಷಣೆ ಮಾಡಿ ತಾಂಬೂಲ ಫಲಗಳ ಕೊನೆಗಳನ್ನು ಮುರಿದು ನೈವೇದ್ಯ ಮಾಡುವುದು. ಶ್ರೀಮಹಾಗಣಪತಯೇ ನಮಃ ನೈವೇದ್ಯಂ ನಿವೇದಯಾಮಿ. ಭೋಗೆ ಫಲತಾಂಬೂಲಂ ನಿವೇದಯಾಮಿ. ಹಿರಣ್ಯಗರ್ಭಾಯ ನಮಃ ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ. ಈಗ ಕರ್ಪೂರವನ್ನು ಹಚ್ಚಿ ದೇವರಿಗೆ ಬೆಳಗುವುದು. ಓಂ ನಿಷುಸೇದ ಗಣಪತೆ ಗಣೇಶತ್ವಾಮಾಹುರ್ವಿಪ್ರತಮಂ ಕವೇನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಘವಂ ಚಿತ್ರಮರ್ಚ. ಶ್ರೀಮಹಾಗಣಪತಯೇ ನಮಃ ಕರ್ಪೂರಮಂಗಳನೀರಾಜನಂ ದರ್ಶಯಾಮಿ. ಈಗ ಅರ್ಘ್ಯಪಾತ್ರೆಯಲ್ಲಿ 3 ಉದ್ಧರಣೆಯ ನೀರನ್ನು ಬಿಡುವುದು. ಶ್ರೀಮಹಾಗಣಪತಯೇ ನಮಃ ಕರ್ಪೂರಮಂಗಳನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ. ಈಗ ಅಕ್ಷತೆ ಹೂಗಳನ್ನು ಮಹಾಗಣಪತಿಗೆ ಅರ್ಪಿಸುವುದು. ಶ್ರೀಮಹಾಗಣಪತಯೇ ನಮಃ ಆಚಮನಾನಂತರಂ ಪತ್ರಪುಷ್ಪಾಣಿ ಸಮರ್ಪಯಾಮಿ. ಈಗ ಮಂಗಳಾರತಿಯನ್ನು ಸ್ವೀಕರಿಸುವುದು. ರಕ್ಷಾಂ ಧಾರಯಾಮಿ. ಈಗ ಅಕ್ಷತೆ ಹೂಗಳನ್ನು ಕೈಯಲ್ಲಿ ತೆಗೆದುಕೊಳ್ಳುವುದು.
ॐ एकदन्ताय विद्महे वक्रतुण्डाय धीमहि तन्नो दन्ती प्रचोदयात्। श्रीमहागणपतये नमः। मन्त्रपुष्पं समर्पयामि। अन्यथा शरणं नास्ति त्वमेव शरणं मम। तस्मात् कारुण्यभावेन रक्ष रक्ष गणाधिपा। श्रीमहागणपतये नमः। प्रदक्षिणनमस्कारान् समर्पयामि। ಈಗ ಅಕ್ಷತೆ ಹೂಗಳನ್ನು ತೆಗೆದುಕೊಂಡು ಮಹಾಗಣಪತಿಯನ್ನು ಪ್ರಾರ್ಥಿಸುವುದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀಮಹಾಗಣಪತಯೇ ನಮಃ. ಮನಸಾಭೀಷ್ಟಪ್ರಾರ್ಥನಾಂ ಸಮರ್ಪಯಾಮಿ. ಅಕ್ಷತೆಯ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಡುವುದು. ಅನಜಾ ಪೂಜಯ ಶ್ರೀಮಹಾಗಣಪತಿಃ ಸುಪ್ರೀತಃ ಸುಪ್ರಸನ್ನೋ ವರದೋ ಭವತು. ಈಗ ಮಹಾಗಣಪತಿಯ ಪ್ರಸಾದ ಪುಷ್ಪವನ್ನು ಸ್ವೀಕರಿಸುವುದು. ಶ್ರೀಮಹಾಗಣಪತಿ ಪ್ರಸಾದ ಸಿದ್ಧಿರಸ್ತು. ಇಲ್ಲಿಗೆ ಶ್ರೀ ಮಹಾಗಣಪತಿಯ ಪೂಜೆ ಮುಕ್ತಾಯವಾಗಿದೆ. ಶ್ರೀಕೇದಾರೇಶ್ವರ ಪೂಜಾ ಪ್ರಾರಂಭ. ತಾವು ಅಕ್ಷತೆ ಹೂಗಳನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡುವುದು. ಅಥ ದ್ವಾರಪಾಲಕ ಪೂಜಾಂ ಕರಿಷ್ಯೆ. ಓಂ ಪೂರ್ವದ್ವಾರೇ ದ್ವಾರಶ್ರೀಯೈ ನಮಃ. ಧಾತ್ರೇ ನಮಃ. ವಿಧಾತ್ರೇ ನಮಃ. ದಕ್ಷಿಣದ್ವಾರೇ ದ್ವಾರಶ್ರೀಯೈ ನಮಃ. ಜಯಾಯ ನಮಃ. ವಿಜಯಾಯ ನಮಃ. ಪಶ್ಚಿಮದ್ವಾರೇ ದ್ವಾರಶ್ರೀಯೈ ನಮಃ. ಚಂಡಾಯ ನಮಃ. ಪ್ರಚಂಡಾಯ ನಮಃ. ಉತ್ತರದ್ವಾರೇ ದ್ವಾರಶ್ರೀಯೈ ನಮಃ. ನಂದಾಯ ನಮಃ. ಸುನಂದಾಯ ನಮಃ. ಪೂರ್ವೇ ಧರ್ಮಾಯ ನಮಃ. ದಕ್ಷಿಣೇ ಜ್ಞಾನಾಯ ನಮಃ. ಪಶ್ಚಿಮೇ ವೈರಾಗ್ಯಾಯ ನಮಃ. ಉತ್ತರೇ ಐಶ್ವರ್ಯಾಯ ನಮಃ. ದ್ವಾರಪಾಲಕ ಪೂಜಾಂ ಸಮರ್ಪಯಾಮಿ. ಪೀಠಪೂಜಾಂ ಕರಿಷ್ಯೆ. ಓಂ ಆಧಾರಶಕ್ತೈ ನಮಃ. ಮೂಲಪ್ರಕೃತ್ಯೈ ನಮಃ. ಆದಿಕೂರ್ಮಾಯ ನಮಃ. ವರಾಹಾಯ ನಮಃ. ಅನಂತಾಯ ನಮಃ. ಅಷ್ಟದಿಗ್ಗಜೇಭ್ಯೋ ನಮಃ. ಕ್ಷೀರಾರ್ಣವಾಯ ನಮಃ. ಶ್ವೇತದ್ವೀಪಾಯ ನಮಃ. ಕಲ್ಪವೃಕ್ಷಾಯ ನಮಃ. ಸುವರ್ಣಮಂಟಪಾಯ ನಮಃ. ಪೀಠಪೂಜಾಂ ಸಮರ್ಪಯಾಮಿ. ಅಕ್ಷತೆ ಹೂಗಳನ್ನು ತೆಗೆದುಕೊಂಡು ಶ್ರೀ ಕೇದಾರೇಶ್ವರ ಕಲಶಕ್ಕೆ ಪೂಜೆಯನ್ನು ಮಾಡುವುದು. ಓಂ ಶೂಲಂ ಢಮರುಕಂ ಚೈವ ದಧಾನಂ ಹಸ್ತಯುಗ್ಮಕೆ. ಕೇದಾರದೇವಮೀಶಾನಂ ಧ್ಯಾಯೇತ್ ತ್ರಿಪುರಘಾತಿನಂ. ಶ್ರೀಕೇದಾರೇಶ್ವರಾಯ ನಮಃ. ಧ್ಯಾನಂ ಸಮರ್ಪಯಾಮಿ. ಕೈಲಾಸಶಿಖರೇ ರಮ್ಯೆ ಪಾರ್ವತ್ಯಾ ಸಹಿತ ಪ್ರಭೋ. ಆಗಚ್ಛ ದೇವದೇವೇಶ ಮದ್ಭಕ್ತ್ಯಾ ಚಂದ್ರಶೇಖರ. ಶ್ರೀಕೇದಾರೇಶ್ವರಾಯ ನಮಃ. ಆವಾಹಯಾಮಿ. ಅಕ್ಷತೆ ಹೂಗಳನ್ನು ಕೈಯಲ್ಲಿಟ್ಟುಕೊಂಡು ಶ್ರೀ ಕೇದಾರೇಶ್ವರ ಸ್ವಾಮಿಯ ಕಲಶವನ್ನು ಮುಟ್ಟಿಕೊಂಡು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವುದು. ಅಸ್ಯ ಶ್ರೀಕೇದಾರೇಶ್ವರ ಪ್ರಾಣ ಪ್ರತಿಷ್ಠಾಪನ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಯಃ ಋಗ್ಯಜುಸ್ಸಾಮಾಥರ್ವಾಣಿ ಛಂದಾಂಸಿ. ಪ್ರಾಣಶಕ್ತಿಃ ಪರಾ ದೇವತಾ
ह्रां बीजम् ह्रीं शक्तिः क्रों कीलकम् मम श्रीकेदारेश्वर प्राणप्रतिष्ठासिद्ध्यर्थे जपे विनियोगः। ह्रामङ्गुष्ठाभ्याम् नमः ह्रीं तर्जनेभ्याम् नमः ह्रों मध्यमाभ्याम् नमः ह्रीं अनामिकाभ्याम् नमः ह्रौं कनिष्ठिकाभ्याम् नमः ह्रः करतलकरपृष्ठाभ्याम् नमः ह्रां हृदयाय नमः ह्रीं शिरसे स्वाहा ह्रों शिखायै वषट् ह्रैं कवचाय हुम् ह्रौं नेत्रत्रयाय वषट् ह्रः अस्त्राय फट् भूर्भुवः सुवरोमिति दिग्बन्धः ध्यानम् ॐ रक्ताम्भोधिस्थपोतोल्लसतर्णसरोजाधिरूढा कराब्जैः पाशम् कोदण्डमिक्षोद्भवमणिगणमप्यङ्कुशम् पञ्चबाणान् बिभ्राणासृक्कपालम् त्रिनयनलसितापेन वक्षोरुहाढ्या देवी बालार्कवर्णा भवतु सुखकरे प्राणशक्तिः परानः। ॐ श्रीकेदारेश्वर प्राणः मम प्राणः श्रीकेदारेश्वर जीवः मम जीवः वाङ्मनः चक्षुश्रोत्रजिह्वाघ्राणेः उच्छ्वासनिश्वास रूपेण बहिरागत्य अस्मिन् कलशे सुखेन चिरं तिष्ठन्तु स्वाहा। स्वामिन् सर्वजगन्नाथ यावत्पूजावसानकम् तावत्त्वम् प्रीतिभावेन बिम्बेऽस्मिन् सन्निधिम् कुरु। आवाहितो भव स्थापितो भव सुप्रसन्नो भव वरदो भव अवकुण्ठितो भव मम सर्वाभीष्टफलप्रदो भव। श्रीकेदारेश्वर प्राणप्रतिष्ठापनमुहूर्तः सुमुहूर्तोऽस्त्वित्यन गृह्णन्तो ಸುಮುಹೂರ್ತೋಸ್ತು. ಅಕ್ಷತೆ ಹೂಗಳಿಂದ ಪೂಜೆ ಮಾಡುವುದು. ಸುರಾಸುರ ಶಿರೋರತ್ನ ಪ್ರದೀಪಿತ ಪದಾಂಬುಜ ಕೇದಾರದೇವ ಮದ್ದತ್ತಂ ಆಸನಂ ಪ್ರತಿಗೃಹ್ಯತಾಂ. ಶ್ರೀಕೇದಾರೇಶ್ವರಾಯ ನಮಃ. ಆಸನಂ ಸಮರ್ಪಯಾಮಿ. 3 ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಡುವುದು. ಗಂಗಾಧರ ನಮಸ್ತೇಸ್ತು ತ್ರಿಲೋಚನ ವೃಷಧ್ವಜ ಮೌಕ್ತಿಕಾಸನ ಸಂಸ್ಥಾಯ ಕೇದಾರಾಯ ನಮೋ ನಮಃ. ಶ್ರೀಕೇದಾರೇಶ್ವರಾಯ ನಮಃ. ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಅರ್ಘ್ಯಂ ಗೃಹಾಣ ಭಗವನ್ ಭಕ್ತ್ಯಾ ದತ್ತಂ ಮಹೇಶ್ವರ. ಪ್ರಯಚ್ಛ ಮೇ ಮನಸ್ತುಷ್ಟಿಂ ಭಕ್ತಾನಾಮಿಷ್ಟದಾಯಕ. ಕೇದಾರೇಶ್ವರಾಯ ನಮಃ. ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುನಿಭಿರ್ನಾರದ ಪ್ರಖ್ಯೈಃ ನಿತ್ಯಮಾಖ್ಯಾತ ವೈಭವ. ಕೇದಾರದೇವ ಭಗವನ್ ಗೃಹಾಣಾಚಮನಂ ವಿಭೋ. ಶ್ರೀಕೇದಾರೇಶ್ವರಾಯ ನಮಃ. ಆಚಮನಂ ಸಮರ್ಪಯಾಮಿ. 1 ಬಾಳೆಹಣ್ಣನ್ನು ಸುಲಿದು ಪಂಚಾಮೃತದಲ್ಲಿ ಅದ್ದಿ ದೇವರಿಗೆ ಬಲಗಡೆ ಇರಿಸುವುದು. ಕೇದಾರದೇವ ಭಗವನ್ ಸರ್ವಲೋಕೇಶ್ವರ ಪ್ರಭೋ. ಮಧುಪರ್ಕಂ ಪ್ರದಾಸ್ಯಾಮಿ ಗೃಹಾಣತ್ವಂ ಶುಭಂಕರ. ಶ್ರೀಕೇದಾರೇಶ್ವರಾಯ ನಮಃ. ಮಧುಪರ್ಕಂ ಸಮರ್ಪಯಾಮಿ. ಹೂವಿನಿಂದ ಜಲವನ್ನು ಕಲಶಕ್ಕೆ ಪ್ರೋಕ್ಷಣೆ ಮಾಡುವುದು.
नमः शङ्कराय च मयस्कराय च नमः शिवाय च शिवतराय च श्रीकेदारेश्वराय नमः शुद्धोदकस्नानं समर्पयामि ಹಾಲು, ಮೊಸರು, ತುಪ್ಪ, ಜೇನು, ಸಕ್ಕರೆ, ಎಳನೀರಿನಿಂದ ಪಂಚಾಮೃತವನ್ನು ಸಿದ್ಧತೆ ಮಾಡಿಕೊಂಡು ಶ್ರೀ ಕೇದಾರೇಶ್ವರ ಸ್ವಾಮಿಯ ಕಲಶಕ್ಕೆ ಪ್ರೋಕ್ಷಣೆ ಮಾಡುವುದು. ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮವೃಷ್ಣಿಯಂ ಭವಾವಾಜಸ್ಯ ಸಂಗಥೆ ಶ್ರೀಕೇದಾರೇಶ್ವರಾಯ ನಮಃ ಕ್ಷೀರೇಣ ಸ್ನಪಯಾಮಿ ದಧಿಕ್ರಾವಣ್ಣ ಅಕಾರಿಷಂ ಜಿಷ್ಣಾರಶ್ವಸ್ಯ ವಾಜಿನಃ ಸುರಭಿನೋ ಮುಖಾಕರತ್ಪ್ರಣಾಯೋಗಂ ಶಿತಾರಿಷತ್ ಶ್ರೀಕೇದಾರೇಶ್ವರಾಯ ನಮಃ ದಧ್ನಾ ಸ್ನಪಯಾಮಿ ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋ ವಃ ಸವಿತೋತ್ಪುನಾತ್ವಚ್ಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ ಶ್ರೀಕೇದಾರೇಶ್ವರಾಯ ನಮಃ ಆಜ್ಯೇನ ಸ್ನಪಯಾಮಿ ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೇನ ಸಂಗೋಷಧೇಃ ಮಧುರಕ್ತಮುತೋಷಸಿ ಮಧುಮತ್ಪಾರ್ಥಿವಗುಂ ರಜಃ ಮಧುದ್ಯೋರಸ್ತು ನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಮಾಗಂ ಅಸ್ತು ಸೂರ್ಯಃ ಮಾಧ್ವೇರ್ಗಾವೋ ಭವಂತು ನಃ ಶ್ರೀಕೇದಾರೇಶ್ವರಾಯ ನಮಃ ಮಧುನಾ ಸ್ನಪಯಾಮಿ ಸ್ವಾದುಃ ಪವಸ್ವ ದಿವ್ಯಾಯ ಜನ್ಮನೆ ಸ್ವಾದುರಿಂದ್ರಾಯ ಸುಹವೇತು ನಾಮ್ನೆ ಸ್ವಾದುರ್ಮಿತ್ರಾಯ ವರುಣಾಯ ವಾಯವೆ ಬೃಹಸ್ಪತಯೇ ಮಧುಮಾಂಗದಾಭ್ಯಃ ಶ್ರೀಕೇದಾರೇಶ್ವರಾಯ ನಮಃ ಶರ್ಕರಯಾ ಸ್ನಪಯಾಮಿ ಯಾ ಫಲನೇರ್ಯಾ ಅಫಲ ಅಪುಷ್ಪಾಯಾಶ್ಚ ಪುಷ್ಪಿಣೇಃ ಬೃಹಸ್ಪತಿ ಪ್ರಸೋತಾಸ್ತಾನೋ ಮುಂಚನ್ತ್ವಗುಂ ಹಸಃ ಶ್ರೀಕೇದಾರೇಶ್ವರಾಯ ನಮಃ ಫಲೋದಕೇನ ಸ್ನಪಯಾಮಿ ಶ್ರೀಕೇದಾರೇಶ್ವರಾಯ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಉದ್ಧರಣೆಯಿಂದ ನೀರನ್ನು ಕಲಶಕ್ಕೆ ಪ್ರೋಕ್ಷಣೆ ಮಾಡುವುದು. ನದೇ ಜಲಂ ಸಮಾಯುಕ್ತಂ ಮಯಾ ದತ್ತಮನುತ್ತಮಂ ಸ್ನಾನಂ ಸ್ವೀಕುರು ದೇವೇಶ ಸದಾಶಿವ ನಮೋಸ್ತುತೆ ಶ್ರೀಕೇದಾರೇಶ್ವರಾಯ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಗೆಜ್ಜೆ ವಸ್ತ್ರವನ್ನು ಕಲಶಕ್ಕೆ ಸಮರ್ಪಿಸುವುದು. ವಸ್ತ್ರಯುಗ್ಮಂ ಸದಾ ಶುಭ್ರಂ ಮನೋಹರಮಿದಂ ಶುಭಂ ದದಾಮಿ ದೇವದೇವೇಶ ಭಕ್ತ್ಯೇದಂ ಪ್ರತಿಗೃಹ್ಯತಾಂ ಶ್ರೀಕೇದಾರೇಶ್ವರಾಯ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ ಯಜ್ಞೋಪವೀತವನ್ನು ಕಲಶಕ್ಕೆ ಇರಿಸುವುದು. ಸ್ವರ್ಣಯಜ್ಞೋಪವೀತಂಚ ಕಾಂಚನಂ ಚೋತ್ತರೀಯಕಂ ರುದ್ರಾಕ್ಷಮಾಲಯಾ ಯುಕ್ತಂ ದದಾಮಿ ಸ್ವೀಕುರು ಪ್ರಭೋ ಶ್ರೀಕೇದಾರೇಶ್ವರಾಯ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ ಹೂವಿನಿಂದ ಗಂಧವನ್ನು ಕಲಶಕ್ಕೆ ಸಮರ್ಪಿಸುವುದು. ಸಮಸ್ತ ಗಂಧದ್ರವ್ಯಾಣಾಂ ದೇವತ್ವಮಸಿ ಜನ್ಮಭೂಃ
भक्त्या समर्पितम् प्रीत्य मया गन्धादिगृह्यता श्रीकेदारेश्वराय नमः ಗಂಧಾನ್ ಧಾರಯಾಮಿ ಅಕ್ಷತಗಳಿಂದ ಕಲಶಕ್ಕೆ ಪೂಜೆ ಮಾಡುವುದು. ಅಕ್ಷತೋಸಿ ಸ್ವಭಾವೇನ ಭಕ್ತ್ಯಾ ನಾಮಕ್ಷತಂ ಪದಂ ದದಾಸಿ ನಾಥ ಮದ್ದತ್ತೈಃ ಅಕ್ಷತೈಃ ಪ್ರೀಯತಾಂ ಭವಾನ್ ಶ್ರೀಕೇದಾರೇಶ್ವರಾಯ ನಮಃ ಅಕ್ಷತಾನ್ ಸಮರ್ಪಯಾಮಿ ಅರಿಶಿಣ ಹಾಗೂ ಕುಂಕುಮದಿಂದ ಪೂಜಿಸುವುದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಶ್ರೀಕೇದಾರೇಶ್ವರಾಯ ನಮಃ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಶ್ರೀಕೇದಾರೇಶ್ವರಾಯ ನಮಃ ಕುಂಕುಮಚೂರ್ಣಂ ಸಮರ್ಪಯಾಮಿ ಪುಷ್ಪಮಾಲಿಕೆಯನ್ನು ಕಲಶಕ್ಕೆ ಸಮರ್ಪಿಸುವುದು. ಮಾಲ್ಯಾದೀನಿ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭೋ ಮಯಾ ಹೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾ ಶ್ರೀಕೇದಾರೇಶ್ವರಾಯ ನಮಃ ಪುಷ್ಪಮಾಲಿಕಾಂ ಸಮರ್ಪಯಾಮಿ ಬಿಡಿ ಹೂವಿನಿಂದ ಪೂಜೆ ಮಾಡುವುದು. ಇಂದ್ರಾಯ ನಮಃ ಅಗ್ನಯೇ ನಮಃ ಯಮಾಯ ನಮಃ ನಿರರತಯೇ ನಮಃ ವರುಣಾಯ ನಮಃ ವಾಯವೇ ನಮಃ ಕುಬೇರಾಯ ನಮಃ ಈಶಾನಾಯ ನಮಃ ಶ್ರೀಕೇದಾರೇಶ್ವರಾಯ ನಮಃ ದಿಕ್ಪಾಲಕಪೂಜಾಂ ಸಮರ್ಪಯಾಮಿ ಶಿವಸ್ಯ ದಕ್ಷಿಣಭಾಗೆ ಬ್ರಹ್ಮಣೇ ನಮಃ ಉತ್ತರಭಾಗೆ ವಿಷ್ಣವೇ ನಮಃ ಮಧ್ಯೆ ಶ್ರೀಕೇದಾರೇಶ್ವರಾಯ ನಮಃ ಅಥಾಂಗಪೂಜಾಂ ಕರಿಷ್ಯೆ ಮಹೇಶ್ವರಾಯ ನಮಃ ಪಾದೋಪೂಜಯಾಮಿ ಈಶ್ವರಾಯ ನಮಃ ಜಂಘೆ ಪೂಜಯಾಮಿ ಕಾಮರೂಪಾಯ ನಮಃ ಜಾನುನಿ ಪೂಜಯಾಮಿ ಹರಾಯ ನಮಃ ಊರೋನ್ ಪೂಜಯಾಮಿ ತ್ರಿಪುರಾಂತಕಾಯ ನಮಃ ಗುಹ್ಯಂ ಪೂಜಯಾಮಿ ಭವಾಯ ನಮಃ ಕಟಿಂ ಪೂಜಯಾಮಿ ಗಂಗಾಧರಾಯ ನಮಃ ನಾಭಿಂ ಪೂಜಯಾಮಿ ಮಹಾದೇವಾಯ ನಮಃ ಉದರಂ ಪೂಜಯಾಮಿ ಪಶುಪತಯೇ ನಮಃ ಹೃದಯಂ ಪೂಜಯಾಮಿ ಪಿನಾಕಿನೇ ನಮಃ ಹಸ್ತಾನ್ ಪೂಜಯಾಮಿ ಶಿವಾಯ ನಮಃ ಭುಜೋ ಪೂಜಯಾಮಿ ಶಿತಿಕಂಠಾಯ ನಮಃ ಕಂಠಂ ಪೂಜಯಾಮಿ ವಿರೂಪಾಕ್ಷಾಯ ನಮಃ ಮುಖಂ ಪೂಜಯಾಮಿ ತ್ರಿನೇತ್ರಾಯ ನಮಃ ನೇತ್ರಾನ್ ಪೂಜಯಾಮಿ ರುದ್ರಾಯ ನಮಃ ಲಲಾಟಂ ಪೂಜಯಾಮಿ ಶರ್ವಾಯ ನಮಃ ಶಿರಃ ಪೂಜಯಾಮಿ ಚಂದ್ರಮೌಳಯೇ ನಮಃ ಮೌಳಿಂ ಪೂಜಯಾಮಿ ಪಶುಪತಯೇ ನಮಃ ಸರ್ವಾಂಗಾನಿ ಪೂಜಯಾಮಿ ಓಂ ಶಿವಾಷ್ಟೋತ್ತರಶತನಾಮ ಪೂಜಾಂ ಕರಿಷ್ಯೆ ಓಂ ಶಿವಾಯ ನಮಃ ಓಂ ಮಹೇಶ್ವರಾಯ ನಮಃ ಓಂ ಶಂಭವೇ ನಮಃ ಓಂ ಪಿನಾಕಿನೇ ನಮಃ ಓಂ ಶಶಿಶೇಖರಾಯ ನಮಃ ಓಂ ವಾಮದೇವಾಯ ನಮಃ ಓಂ ವಿರೂಪಾಕ್ಷಾಯ ನಮಃ ಓಂ ಕಪರ್ದಿನೇ ನಮಃ ಓಂ ನೀಲಲೋಹಿತಾಯ ನಮಃ ಓಂ ಶಂಕರಾಯ ನಮಃ
ॐ शूलपाणये नमः ॐ खट्वाङ्गिने नमः ॐ विष्णुवल्लभाय नमः ॐ शिपिविष्टाय नमः ॐ अम्बिकानाथाय नमः ॐ श्रीकण्ठाय नमः ॐ भक्तवत्सलाय नमः ॐ भवाय नमः ॐ शर्वाय नमः ॐ त्रिलोकेशाय नमः ॐ शितिकण्ठाय नमः ॐ शिवाप्रियाय नमः ॐ उग्राय नमः ॐ कपालिने नमः ॐ कामारये नमः ॐ अन्धकासुरसूदनाय नमः ॐ गङ्गाधराय नमः ॐ ललाटाक्षाय नमः ॐ कालकालाय नमः ॐ कृपानिधये नमः ॐ भीमाय नमः ॐ परशुहस्ताय नमः ॐ मृगपाणये नमः ॐ जटाधराय नमः ॐ कैलासवासिने नमः ॐ कवचिने नमः ॐ कठोराय नमः ॐ त्रिपुरान्तकाय नमः ॐ वृषाङ्गाय नमः ॐ वृषभारूढाय नमः ॐ भस्मोद्धूलितविग्रहाय नमः ॐ सामप्रियाय नमः ॐ स्वरमयाय नमः ॐ त्रयीमूर्तये नमः ॐ अनीश्वराय नमः ॐ सर्वज्ञाय नमः ॐ परमात्मने नमः ॐ सोमसूर्याग्निलोचनाय नमः ॐ हविषे नमः ॐ यज्ञमयाय नमः ॐ सोमाय नमः ॐ पञ्चवक्त्राय नमः ॐ सदाशिवाय नमः ॐ विश्वेश्वराय नमः ॐ वीरभद्राय नमः ॐ गणनाथाय नमः ॐ प्रजापतये नमः ॐ हिरण्यरेतसे नमः ॐ दुर्धर्षाय नमः ॐ गिरीशाय नमः ॐ गिरिशाय नमः ॐ अनघाय नमः ॐ भुजङ्गभूषणाय नमः ॐ भर्गाय नमः ॐ गिरिधन्वने नमः ॐ गिरिप्रियाय नमः ॐ कृत्तिवाससे नमः ॐ पुरारातये नमः ॐ भगवते नमः ॐ प्रमथाधिपाय नमः ॐ मृत्युञ्जयाय नमः ॐ सूक्ष्मतनवे नमः ॐ जगद्व्यापिने नमः ॐ जगद्गुरवे नमः ॐ व्योमकेशाय नमः ॐ महासेनजनकाय नमः ॐ चारुविक्रमाय नमः ॐ रुद्राय नमः ॐ भूतपतये नमः ॐ स्थाणवे नमः ॐ महये बुद्धिराय नमः ॐ दिगम्बराय नमः ॐ अष्टमूर्तये नमः ॐ अनेकात्मने नमः ॐ सात्विकाय नमः ॐ शुद्धविग्रहाय नमः ॐ शाश्वताय नमः ॐ खण्डपरशवे नमः ॐ अजाय नमः ॐ पाशविमोचकाय नमः ॐ मृडाय नमः ॐ पशुपतये नमः ॐ देवाय नमः ॐ महादेवाय नमः ॐ अव्ययाय नमः ॐ हरये नमः ॐ पोषदन्तभिदे नमः ॐ अव्यग्राय नमः ॐ दक्षाध्वरहराय नमः ॐ हराय नमः ॐ भगनेत्रभिदे नमः ॐ अव्यक्ताय नमः ॐ सहस्राक्षाय नमः ॐ सहस्रपदे नमः ॐ अपवर्गप्रदाय नमः ॐ अनन्ताय नमः ॐ तारकाय नमः ॐ परमेश्वराय नमः श्रीकेदारेश्वराय नमः अष्टोत्तरशतनामपूजां समर्पयामि 19 ಗಂಟು ಹಾಕಿರುವ ದಾರಗಳನ್ನು ಒಂದು ತಾಂಬೂಲದ ಸಮೇತ ದೇವರ ಬಲಗಡೆ ಇಟ್ಟು
ಅರಿಶಿನ ಹಾಗೂ ಕುಂಕುಮ, ಅಕ್ಷತೆ, ಹೂಗಳಿಂದ ಪೂಜೆ ಮಾಡುವುದು. ಓಂ ಶಿವಾಯ ನಮಃ. ಪ್ರಥಮಗ್ರಂಥಿಂ ಪೂಜಯಾಮಿ. ಶಾಂತಾಯ ನಮಃ. ದ್ವಿತೀಯಗ್ರಂಥಿಂ ಪೂಜಯಾಮಿ. ಮಹಾದೇವಾಯ ನಮಃ. ತೃತೀಯಗ್ರಂಥಿಂ ಪೂಜಯಾಮಿ. ವೃಷಧ್ವಜಾಯ ನಮಃ. ಚತುರ್ಥಗ್ರಂಥಿಂ ಪೂಜಯಾಮಿ. ಗೌರೀಶಾಯ ನಮಃ. ಪಂಚಮಗ್ರಂಥಿಂ ಪೂಜಯಾಮಿ. ರುದ್ರಾಯ ನಮಃ. ಷಷ್ಠಗ್ರಂಥಿಂ ಪೂಜಯಾಮಿ. ಪಶುಪತಯೇ ನಮಃ. ಸಪ್ತಮಗ್ರಂಥಿಂ ಪೂಜಯಾಮಿ. ಭೀಮಾಯ ನಮಃ. ಅಷ್ಟಮಗ್ರಂಥಿಂ ಪೂಜಯಾಮಿ. ತ್ರ್ಯಂಬಕಾಯ ನಮಃ. ನವಮಗ್ರಂಥಿಂ ಪೂಜಯಾಮಿ. ನೀಲಲೋಹಿತಾಯ ನಮಃ. ದಶಮಗ್ರಂಥಿಂ ಪೂಜಯಾಮಿ. ಹರಾಯ ನಮಃ. ಏಕಾದಶಗ್ರಂಥಿಂ ಪೂಜಯಾಮಿ. ಭರ್ಗಾಯ ನಮಃ. ದ್ವಾದಶಗ್ರಂಥಿಂ ಪೂಜಯಾಮಿ. ಶಂಭವೇ ನಮಃ. ತ್ರಯೋದಶಗ್ರಂಥಿಂ ಪೂಜಯಾಮಿ. ಶರ್ವಾಯ ನಮಃ. ಚತುರ್ದಶಗ್ರಂಥಿಂ ಪೂಜಯಾಮಿ. ಸದಾಶಿವಾಯ ನಮಃ. ಪಂಚದಶಗ್ರಂಥಿಂ ಪೂಜಯಾಮಿ. ಈಶ್ವರಾಯ ನಮಃ. ಷೋಡಶಗ್ರಂಥಿಂ ಪೂಜಯಾಮಿ. ಉಗ್ರಾಯ ನಮಃ. ಸಪ್ತದಶಗ್ರಂಥಿಂ ಪೂಜಯಾಮಿ. ಶ್ರೀಕಂಠಾಯ ನಮಃ. ಅಷ್ಟಾದಶಗ್ರಂಥಿಂ ಪೂಜಯಾಮಿ. ನೀಲಕಂಠಾಯ ನಮಃ. ಏಕೋನವಿಂಶತಿಗ್ರಂಥಿಂ ಪೂಜಯಾಮಿ. ಶ್ರೀಕೇದಾರೇಶ್ವರಾಯ ನಮಃ. ಗ್ರಂಥಿಪೂಜಾಂ ಸಮರ್ಪಯಾಮಿ. ಗಂಧದ ಕಡ್ಡಿಯನ್ನು ಹಚ್ಚಿ ದೇವರಿಗೆ ತೋರಿಸುವುದು. ದಶಾಂಗಧೂಪಮುಖ್ಯಶ್ಚ ಅಂಗಾರವಿನಿವೇಶಿತಃ. ಧೂಪಃ ಸುಗಂಧೈರ್ಯುತ್ಪನ್ನಃ ತ್ವಾಂ ಪ್ರೀಣಯತು ಶಂಕರ. ಶ್ರೀಕೇದಾರೇಶ್ವರಾಯ ನಮಃ. ಧೂಪಮಾಘ್ರಾಪಯಾಮಿ. ತುಪ್ಪದಲ್ಲಿ ನೆನೆಸಿದ 3 ಬತ್ತಿಯನ್ನು ಹಚ್ಚಿ ಏಕಾರತಿಯನ್ನು ದೇವರಿಗೆ ಬೆಳಗುವುದು. ಯೋಗೀನಾಂ ಹೃದಯೇಷ್ವೇವ ಜ್ಞಾನದೀಪಾಂಕುರೋಹ್ಯಸೆ. ಬಾಹ್ಯದೀಪೋ ಮಯಾ ದತ್ತಃ ಗೃಹ್ಯತಾಂ ಭಕ್ತಗೌರವಾತ್. ಶ್ರೀಕೇದಾರೇಶ್ವರಾಯ ನಮಃ. ಏಕಾರ್ತಿದೀಪಂ ದರ್ಶಯಾಮಿ. 3 ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಡುವುದು. ಶ್ರೀಕೇದಾರೇಶ್ವರಾಯ ನಮಃ. ಧೂಪದೀಪಾನಂತರಂ ಆಚಮನಂ ಸಮರ್ಪಯಾಮಿ. ನೀರಿನಿಂದ ಚತುರಶ್ರಮಂಡಲವನ್ನು ಮಾಡಿ ಮಂಡಲದ ಮೇಲೆ ಪಂಚಫಲ, ತಾಂಬೂಲ, ದಕ್ಷಿಣೆಗಳನ್ನಿಟ್ಟು ಹಾಲು ಮತ್ತು 21 ಕಜ್ಜಾಯಗಳನ್ನಿಟ್ಟು ಜಲದಿಂದ ಪ್ರೋಕ್ಷಣೆ ಮಾಡಿ ತಾಂಬೂಲ ಫಲಗಳ ಕೊನೆಗಳನ್ನು ಮುರಿದು ಮಹಾನೈವೇದ್ಯವನ್ನು ಮಾಡುವುದು. ತ್ರೈಲೋಕ್ಯಮಪಿ ನೈವೇದ್ಯಂ ನ ತೇ ತೃಪ್ತಿಸ್ತಥಾ ಬಹಿಃ. ನೈವೇದ್ಯಂ ಭಕ್ತವಾತ್ಸಲ್ಯಾತ್ ಗೃಹ್ಯತಾಂ ತ್ರ್ಯಂಬಕತ್ವಯಾ. ಶ್ರೀಕೇದಾರೇಶ್ವರಾಯ ನಮಃ. ಮಹಾನೈವೇದ್ಯಂ ಸಮರ್ಪಯಾಮಿ. 5 ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಡುವುದು. ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ. ಉತ್ತರಾಪೋಷಣಂ ಸಮರ್ಪಯಾಮಿ. ಹಸ್ತಪ್ರಕ್ಷಾಳನಂ ಸಮರ್ಪಯಾಮಿ. ಪಾದಪ್ರಕ್ಷಾಳನಂ ಸಮರ್ಪಯಾಮಿ. ಪುನರಾಚಮನಂ ಸಮರ್ಪಯಾಮಿ. 1 ಉದ್ಧರಣೆ ನೀರನ್ನು ತಾಂಬೂಲದ ಮೇಲೆ ಬಿಡುವುದು. ನಿತ್ಯಾನಂದ ಸ್ವರೂಪಸ್ತ್ವಂ ಯೋಗಿ ಹೃತ್ಕಮಲೆ ಸ್ಥಿತಃ. ಗೌರೀಶ ಭಕ್ತ್ಯಾ ಮದ್ದತ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ. ಶ್ರೀಕೇದಾರೇಶ್ವರಾಯ ನಮಃ. पूगे फलताम्बूलं समर्पयामि। हिरण्यगर्भाय नमः। ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ. ಅಕ್ಷತೆ ನೀರಿನಿಂದ ಅರ್ಘ್ಯವನ್ನು ಬಿಡುವುದು. ಅರ್ಘ್ಯಂ ಗೃಹಾಣ ಭಗವನ್ ಭಕ್ತ್ಯಾ ದತ್ತಂ ಮಹೇಶ್ವರ. ಪ್ರಯಚ್ಛ ಮೇ ಮಹಸ್ತುಷ್ಟಿಂ ಭಕ್ತಾನಾಮಿಷ್ಟದಾಯಕ. ಶ್ರೀಕೇದಾರೇಶ್ವರಾಯ ನಮಃ. ಅರ್ಘ್ಯಂ ಸಮರ್ಪಯಾಮಿ. ಕರ್ಪೂರವನ್ನು ಹಚ್ಚಿ ಶ್ರೀ ಕೇದಾರೇಶ್ವರನಿಗೆ ಮಂಗಳಾರತಿಯನ್ನು ಬೆಳಗುವುದು. ಓಂ
सोमो वा एतस्य राज्यमादत्ते यो राजासन् राज्यो वा सोमेन यजते देवसुवामेतानि हविगुंषे भवन्ति एतावन्तो वै देवानागुंसवाः त एवास्मै सवान् प्रयच्छन्ते तयेनं पुनः सुवन्ते राज्याय देवसो राजा भवति। श्रीकेदारेश्वराय नमः। कर्पूरमङ्गलनीराजनं दर्शयामि। ಮೂರು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಡುವುದು. ನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ. ಅಕ್ಷತೆ ಹೂಗಳನ್ನು ಪೂಜೆ ಮಾಡುವುದು. ಆಚಮನಾನಂತರಂ ಪತ್ರಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾನ್ ಧಾರಯಾಮಿ. ಅಕ್ಷತೆ ಹೂಗಳನ್ನು ಕೈಯಲ್ಲಿ ತೆಗೆದುಕೊಳ್ಳುವುದು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀಕೇದಾರೇಶ್ವರಾಯ ನಮಃ. ಮಂತ್ರಪುಷ್ಪಂ ಸಮರ್ಪಯಾಮಿ. ಈಗ ಅಕ್ಷತೆ ಹೂಗಳನ್ನು ತೆಗೆದುಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವುದು. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣಮದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಾ ಪಾಪಸಂಭವಃ. ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಮಹೇಶ್ವರ. ಶ್ರೀಕೇದಾರೇಶ್ವರಾಯ ನಮಃ. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಅಕ್ಷತೆ ಹೂಗಳನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವುದು. ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ. ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಶ್ರೀಕೇದಾರೇಶ್ವರಾಯ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ದೇವರ ಹತ್ತಿರ ಇರಿಸಿರುವ ದಾರವನ್ನು ತೆಗೆದುಕೊಂಡು ಕೈಗೆ ಕಟ್ಟಿಕೊಳ್ಳುವುದು. ಕೇದಾರ ದೇವ ದೇವೇಶ ಭಗವನ್ನಂಬಿಕಾಪತೆ. ಏಕವಿಂಶದ್ದಿನೇ ತಸ್ಮಿನ್ ಸೂತ್ರಂ ಗೃಹ್ಣಾಮ್ಯಹಂ ಪ್ರಭೋ. ಆಯುಶ್ಚ ವಿದ್ಯಾಂಚ ತಥಾ ಸುಖಂಚ ಸೌಭಾಗ್ಯವೃದ್ಧಿಂ ಕುರು ದೇವದೇವ. ಸಂಸಾರ ಘೋರಾಂಬುನಿಧೋ ನಿಮಗ್ನಂ ಮಾಂ ರಕ್ಷ ಕೇದಾರ ನಮೋ ನಮಸ್ತೆ. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ 2 ತಾಂಬೂಲ ತೆಂಗಿನಕಾಯಿ ದಕ್ಷಿಣೆಯನ್ನಿಟ್ಟು 1 ಎಲೆಯನ್ನು ಮುಚ್ಚಿ ದಂಪತಿ ಸಮೇತರಾಗಿ 1 ಉದ್ಧರಣೆ ನೀರನ್ನು ಹಾಕಿ ಬ್ರಾಹ್ಮಣರಿಗೆ ಕೊಡುವುದು. ಕೇದಾರ ಪ್ರತಿಗೃಹ್ಣಾತು ಕೇದಾರೋ ವೈ ದದಾತಿ ಚ. ಕೇದಾರಸ್ತಾರಕೋ ಭಾಭ್ಯಾಂ ಕೇದಾರಾಯ ನಮೋ ನಮಃ. ಪೂಜಾ ಫಲ ಸ್ವೀಕರಣಾರ್ಥಂ ಬ್ರಾಹ್ಮಣಾಯ ಉಪಾಯನಂ ಸಮರ್ಪಯಾಮಿ. ಈಗ ಅಕ್ಷತೆ ಹೂಗಳಿಂದ ಪೂಜೆ ಮಾಡುವುದು. ಪೂಜಾಂತೆ ಪುನಃ ಪೂಜಾಂ ಕರಿಷ್ಯೆ. ಪೂಜಾಂತೆ ಛತ್ರಂ ಧಾರಯಾಮಿ. ಚಾಮರಂ ವೇಜಯಾಮಿ. ನೃತ್ಯಂ ದರ್ಶಯಾಮಿ. ನಾಟ್ಯಂ ದರ್ಶಯಾಮಿ.
गीतम् श्रावयामि आन्दोलिकारोहणम् समर्पयामि अश्वारोहणम् समर्पयामि गजारोहणम् समर्पयामि समस्तराजोपचार देवोपचार भक्त्युपचार शक्त्युपचार मानसोपचार पूजाम् समर्पयामि ಅಕ್ಷತೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಡುವುದು. यस्य स्मृत्या च नामोक्त्य तपः पूजा क्रियादिषु न्यूनम् सम्पूर्णताम् याति सद्यो वन्देतमच्युतम् मन्त्रहीनम् क्रियाहीनम् भक्तिहीनम् महेश्वर यत्पूजितम् मया देव परिपूर्णम् तदस्तु मे अनेन केदारेश्वर पूजा विधानेन भगवान् सर्वात्मकः सर्वम् श्रीपरमेश्वरार्पणमस्तु। पूजाकाले मध्ये मन्त्रतन्त्र स्वरवर्ण ध्याननियम न्यूनातिरिक्त लोपदोष प्रायश्चित्तार्थम् नामत्रयमन्त्रजपम् करिष्ये। अच्युताय नमः अनन्ताय नमः गोविन्दाय नमः अच्युताय नमः अनन्ताय नमः गोविन्दाय नमः अच्युतानन्तगोविन्देभ्यो नमः। श्रीकेदारेश्वराय नमः। सर्वोपचारपूजाम् समर्पयामि। कथाप्रारम्भः। ಸೂತ ಪುರಾಣಿಕರು ಶೌನಕಾದಿ ಮಹಾಮುನಿಗಳನ್ನು ನೋಡಿ, ಓ ಋಷಿವರ್ಯರೇ, ಪ್ರಪಂಚವೆಲ್ಲವೂ ಯಾರ ಅನುಗ್ರಹದಿಂದ ಸೃಷ್ಟಿಸಲ್ಪಡುವುದೋ ಅಂತಹ ಭಗವಂತನಾದ ಪಾರ್ವತೀ ಪ್ರಿಯನನ್ನು ನಮಸ್ಕರಿಸಿ ಸಕಲ ಸಂಪತ್ತುಗಳನ್ನು ಕೊಡತಕ್ಕಂಥ ಕೇದಾರ ವ್ರತದ ಮಹಿಮೆಯನ್ನು ಪ್ರಪಂಚದ ಕ್ಷೇಮಕ್ಕಾಗಿ ಹೇಳುತ್ತೇನೆ ಕೇಳಿ. ಆದಿಯಲ್ಲಿ ಪಾರ್ವತೀ ದೇವಿಯು ಈ ವ್ರತವನ್ನು ಆಚರಿಸಿ ಸಕಲ ಸಂಪತ್ತುಗಳನ್ನು ಇಷ್ಟಾರ್ಥಗಳನ್ನು ಹೊಂದಿದ್ದಳು. ಉತ್ತಮೋತ್ತಮವಾದ ಈ ವ್ರತವನ್ನು ಯಾರು 21 ಸಲ ಮಾಡುವರೋ ಅಂತಹವರು ಇಹಲೋಕದಲ್ಲಿ ಸಕಲ ಸಂಪತ್ತುಗಳನ್ನು ಅನುಭವಿಸಿ ಪರದಲ್ಲಿ ಶಿವಸನ್ನಿಧಿಯನ್ನು ಸೇರುವರು. ವ್ರತಕಥಾಕ್ರಮವು ಹೇಗೆಂದರೆ, ಭೂಲೋಕದಲ್ಲಿ ಈಶಾನ್ಯ ಮೂಲೆಯಲ್ಲಿ ಕೈಲಾಸ ಪರ್ವತವೆಂಬ ಒಂದು ಪರ್ವತ ಉಂಟು. ನಾನಾ ವಿಧ ಪುಷ್ಪಫಲಭರಿತವಾದ ವೃಕ್ಷಗಳಿಂದಲೂ ಅನೇಕ ವಿಧವಾದ ಮೃಗಗಳ ಶಬ್ದದಿಂದಲೂ ಅನೇಕ ವಿಧಗಳಾದ ನದಿಗಳಿಂದಲೂ ಶೋಭಾಯಮಾನವಾಗಿದ್ದಿತು. ಯೋಗಿಗಳೆಲ್ಲರೂ ಆ ಪರ್ವತದಲ್ಲಿ ವಾಸಿಸುತ್ತಿದ್ದರು. ರಮ್ಯವಾದ ಆ ಪರ್ವತದಲ್ಲಿ ಸರ್ವವ್ಯಾಪಿಯಾದ ಪರಶಿವನು ಪ್ರಮಥಗಣಗಳು ಸುತ್ತಲೂ ಸ್ತುತಿಸುತ್ತಿರಲಾಗಿ ಪಾರ್ವತೀ ಸಮೇತನಾಗಿ ದೇವತೆಗಳಿಗೆಲ್ಲ ದರ್ಶನವನ್ನು ಕೊಟ್ಟನು. ಆಗ ಆ ಸಭೆಯಲ್ಲಿ ಪರಮೇಶ್ವರನ ಆನತಿಯಂತೆ ನಾರದ ತುಂಬುರರು ಗಾನವನ್ನು ಮಾಡಿದರು. ಆ ಮಹಾಋಷಿಗಳು ಸಕಲ ಶ್ರಾವ್ಯವಾಗಿ ಗಾನವನ್ನು ಮಾಡುತ್ತಿರಲಾಗಿ ಅವರ ಗಾನಕ್ಕೆ ತಕ್ಕಂತೆ ತಾಳವನ್ನು ಹಾಕುತ್ತಾ ರಂಭಾದಿ ದೇವತಾ ಸ್ತ್ರೀಯರು ನಾಟ್ಯಗಳನ್ನು ಮಾಡುತ್ತಿದ್ದರು. ಅವರಲ್ಲಿ ಅತ್ಯಂತ ಸುಂದರಿಯಾದ ರಂಭೆಯು ಮನೋಹರವಾಗಿ ನಾಟ್ಯವನ್ನು ಮಾಡಿ ಈಶ್ವರನಿಗೆ ಅತ್ಯಂತ ಸಂತೋಷವನ್ನುಂಟು ಮಾಡಿದಳು. ಆಗ ಭೃಂಗಿರಿಟ ಎಂಬ ಪ್ರಮಥನು ಈಶ್ವರನಾಣತಿಯನ್ನು ಪಡೆದು ಎಲ್ಲರೂ ಪಕಪಕನೆ ನಗುವಂತೆ ಹಾಸ್ಯವನ್ನು ಮಾಡಿದನು. ಈ ಪ್ರಕಾರವಾಗಿ ಮಾಡಿದ ಹಾಸ್ಯದಿಂದ ದೇವಾದಿ ದೇವತೆಗಳೆಲ್ಲರೂ ಸಂತೋಷಭರಿತರಾಗಿರಲು ಪರಶಿವನು ಆನಂದದಿಂದ, ಎಲೆ ಭೃಂಗಿರಿಟ, ನಿನ್ನ ಹಾಸ್ಯವಿದ್ಯೆಯಿಂದ ನನಗೆ ಅತ್ಯಂತ ಸಂತೋಷವಾಯಿತು ಎಂದು ಬಹಳವಾಗಿ ಆನಂದಿಸಿದನು. ಆಗ ಭೃಂಗಿರಿಟಿಯು ಪಾರ್ವತೀ ದೇವಿಯನ್ನು ಬಿಟ್ಟು ಪರಮೇಶ್ವರನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದನು. ಇದನ್ನು ನೋಡಿ ಪಾರ್ವತಿಯು ಕಾಂತನೊಡನೆ, ಆರ್ಯ, ಇದೇನು ಈ ಭೃಂಗಿರಿಟಿಯು ನನ್ನನ್ನು ಬಿಟ್ಟು ನಿನಗೊಬ್ಬನಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕರಿಸಲು ಕಾರಣವೇನೆಂದು ಕೇಳಲು ಶಿವನು, ಓ ಪಾರ್ವತಿ, ಬ್ರಹ್ಮವನ್ನರಿತ ಋಷಿಗಳು ನಿನಗೆ ನಮಸ್ಕಾರವನ್ನು ಮಾಡುವುದಿಲ್ಲ, ಅವನಿಗೆ ನಿನ್ನಿಂದ ಯಾವ ಕಾರ್ಯವೂ ಇರುವುದಿಲ್ಲವೆಂದು ಹೇಳಿದನು. ಈ ರೀತಿಯಾಗಿ ಪತಿಯು ಹೇಳಿದ ವಾಕ್ಯವನ್ನು ಕೇಳುತ್ತಲೇ ಅತ್ಯಂತ ಕೋಪೋದ್ದಿತಳಾದ ಪಾರ್ವತಿಯು ತನ್ನ ಸ್ಥಳವನ್ನು ಸರ್ರನೆ ಬಿಟ್ಟು ಮೇಲಕ್ಕೆದ್ದು
ತನ್ನ ಶಕ್ತಿಯನ್ನು ಆಕರ್ಷಿಸಿ ಸಭೆಯಲ್ಲಿದ್ದ ದೇವತೆಗಳು ಮಹಾಮುನಿಗಳು ಎಷ್ಟು ಬಗೆಯಾಗಿ ಪ್ರಾರ್ಥಿಸಿದರೂ ಶಾಂತಳಾಗದೆ ಸಭೆಯಿಂದ ಹೊರಟು ಹೋದಳು. ಭಾರ್ಯಾವಿಯೋಗದಿಂದ ಈಶ್ವರನು ಬಹಳವಾಗಿ ವ್ಯಥೆಯನ್ನು ಹೊಂದಿದನು. ಪತಿಯ ಸಾನ್ನಿಧ್ಯವನ್ನು ಬಿಟ್ಟು ಗಿರಿಜೆಯು ಸಹ ಪತಿವಿಯೋಗದಿಂದುಂಟಾದ ವ್ಯಸನದಿಂದ ಬೇಯುತ್ತಾ ಅರಣ್ಯಗಳನ್ನು ದಾಟಿ ಪ್ರಸಿದ್ಧವಾದ ಗೌತಮ ಮುನಿಯ ಆಶ್ರಮವನ್ನು ಸೇರಿ ಅಲ್ಲಿ ಮಹಾಮುನಿಯು ಇಲ್ಲದಿರಲು ಒಳಗೆ ಕುಳಿತು ಬಿಟ್ಟಳು. ಗೌತಮನು ತನ್ನ ಯಾಗ ಕಾರ್ಯಗಳಿಗೆ ಬೇಕಾಗುವ ಸಮಿದ್ದರ್ಭೆಗಳಿಗಾಗಿ ಅರಣ್ಯಕ್ಕೆ ಹೋಗಿದ್ದು ಅವುಗಳನ್ನೆಲ್ಲ ತೆಗೆದುಕೊಂಡು ಬಂದು ತನ್ನ ಆಶ್ರಮದ ಕಾಂತಿಯನ್ನು ನೋಡಿ ಕುತೂಹಲದಿಂದ ಒಳಗೆ ಪ್ರವೇಶಿಸಿ, ಇದೇನು ಆಶ್ಚರ್ಯಕರವಾಗಿರುವುದಲ್ಲ, ನನ್ನ ಆಶ್ರಮ ಇಷ್ಟು ಶೋಭಾಯಮಾನವಾಗಿರಲು ಕಾರಣವೇನು ಎಂದು ಅಲ್ಲಲ್ಲಿ ನೋಡುತ್ತಾ ಪರಶಿವನರ್ಧಾಂಗಿಯನ್ನು ಕಂಡು ಭಕ್ತಿಯುತನಾಗಿ ಆಕೆಗೆ ಅತಿಥಿ ಸತ್ಕಾರವನ್ನು ಯಥಾವಿಧಿಯಾಗಿ ಮಾಡಿ ಆಕೆಯು ತನ್ನ ಆಶ್ರಮಕ್ಕೆ ಬರಲು ಕಾರಣವನ್ನು ವಿಚಾರಿಸಿದನು. ಆಕೆಯು ತನ್ನ ಆಗಮನದ ಉದ್ದೇಶವನ್ನೆಲ್ಲ ಸಮಗ್ರವಾಗಿ ತಿಳಿಸಿ ಋಷಿವರ್ಯನನ್ನು ಕುಳಿತುಕೊಳ್ಳುವಂತೆ ಹೇಳಿ, ಓ ಮುನಿಪುಂಗವ, ಸಮಸ್ತ ದೇವ ಋಷಿಗಳು ಪೂಜಿಸತಕ್ಕ ಈಶ್ವರನ ಅರ್ಧದೇಹವು ನನಗೆ ಹೇಗೆ ಲಭಿಸುವುದೋ ಅಂತಹ ವ್ರತವೊಂದನ್ನು ದಯವಿಟ್ಟು ತಿಳಿಸುವವನಾಗೆಂದು ಹೇಳಲು ಗೌತಮನು ಸಮಸ್ತ ಶಾಸ್ತ್ರ ಪುರಾಣಗಳನ್ನು ಪರಿಶೀಲಿಸಿ ಸಕಲ ವಿಧಗಳಾದ ಇಷ್ಟಾರ್ಥಗಳನ್ನು ಕೊಡುವ ಕೇದಾರೇಶ್ವರ ವ್ರತವನ್ನು ಆಚರಿಸಬೇಕೆಂದು ಹೇಳಿದನು. ಆಗ ಪಾರ್ವತಿಯು ಆನಂದದಿಂದ, ಓ ಮಹನೀಯನೇ, ಆ ವ್ರತವನ್ನು ಮಾಡತಕ್ಕ ವಿಧಿಯು ಹೇಗೆ ಎಂಬುದಾಗಿ ಕೇಳಲು ಗೌತಮನು, ಓ ಪಾರ್ವತೀ ದೇವಿಯೇ, ಆಶ್ವಯುಜ ಶುದ್ಧ ಅಷ್ಟಮೀ ದಿನ ಮನುಷ್ಯನು ಪರಿಶುದ್ಧನಾಗಿ ಬಿಳಿಯ ಬಣ್ಣದ ಪಟ್ಟು ಅಥವಾ ನೂಲಿನ ದಾರವನ್ನು ಕೈಗೆ ಕಂಕಣವಾಗಿ ಕಟ್ಟಿಕೊಳ್ಳಬೇಕು. ಆ ದಿನ ರಾತ್ರಿ ಉಪವಾಸವನ್ನು ಮಾಡಬೇಕು. ಆ ದಿನ ಮೊದಲುಗೊಂಡು ಅಮಾವಾಸ್ಯೆಯವರೆಗೂ ಕೇದಾರೇಶ್ವರನನ್ನು ಪೂಜಿಸಬೇಕು. ಈ ವ್ರತವಿಧಾನವು ಹೇಗೆಂದರೆ, ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಎದ್ದು ಪರಿಶುದ್ಧರಾಗಿ ಮನೆಯ ಒಂದು ಪ್ರದೇಶದಲ್ಲಿ ಧಾನ್ಯ ರಾಶಿಯನ್ನು ಮಾಡಿ ಆ ರಾಶಿಯ ಮೇಲೆ ಒಂದು ಕುಂಭವನ್ನಿಟ್ಟು ಅದಕ್ಕೆ ಹತ್ತಿಯ ನೂಲಿನಿಂದ 21 ದಾರಗಳಾಗಿ ಸುತ್ತಿ ಅದರ ಮೇಲೆ ಬಿಳಿಯದಾದ ವಸ್ತ್ರವನ್ನಾಗಲಿ ಅಥವಾ ಯಾವುದಾದರೂ ವಸ್ತ್ರಗಳನ್ನಾಗಲಿ ಸುತ್ತಿ ನವರತ್ನಗಳಿಂದಲೂ ಬಂಗಾರದಿಂದಲೂ ಆ ಕಲಶವನ್ನು ಅಲಂಕಾರ ಮಾಡಿ ಕಲಶದೊಳಗೆ ಸ್ವಲ್ಪ ಬಂಗಾರವನ್ನು ಹಾಕಿ ಗಂಧಪುಷ್ಪಾಕ್ಷತಗಳಿಂದ ಪೂಜಿಸಬೇಕು. ನಂತರ 21 ಮಂದಿ ಬ್ರಾಹ್ಮಣರನ್ನು ಕರೆಯಿಸಿ ಅವರ ಪಾದಗಳನ್ನು ತೊಳೆದು ಮಣೆಗಳ ಮೇಲೆ ಕುಳ್ಳರಿಸಿ ಆದಿಯಲ್ಲಿ ಪುರೋಹಿತನಿಗೆ ಪೂಜೆಯನ್ನು ಮಾಡಿ ನಂತರ ಆ 21 ಮಂದಿ ಬ್ರಾಹ್ಮಣರಿಗೂ ಪೂಜೆಯನ್ನು ಮಾಡಬೇಕು. ನಂತರ ತಾನು ಇಟ್ಟಿರುವ ಕಲಶದಲ್ಲಿ ಕೇದಾರೇಶ್ವರರನ್ನು ಆವಾಹನೆ ಮಾಡಿ ಚಂದನ, ಅಗರು, ಕಸ್ತೂರಿ, ಕುಂಕುಮ ಮೊದಲಾದವುಗಳಿಂದಲೂ ಗಂಧ ಪುಷ್ಪ ಅಕ್ಷತಗಳಿಂದಲೂ ನಾನಾ ವಿಧವಾದ ವಸ್ತ್ರಗಳಿಂದಲೂ ಪೂಜಿಸಿ ಧೂಪದೀಪಗಳನ್ನು ಅರ್ಪಿಸಿ ಗೋಧಿ ಹಿಟ್ಟಿನಿಂದ ಮಾಡಲ್ಪಟ್ಟ ತುಪ್ಪದಲ್ಲಿ ಬೆಂದ 21 ಕಜ್ಜಾಯಗಳನ್ನು, ಅತಿರಸಗಳನ್ನು, ಪಾಯಸವನ್ನು, ಹಾಲು, ಮೊಸರು, ತುಪ್ಪ, ಜೇನು ಮೊದಲಾದವುಗಳಿಂದ ತುಂಬಿದ ಸಕಲ ವಿಧವಾದ ಶಾಖಗಳಿಂದಲೂ ಅನೇಕ ವಿಧವಾದ ಹಣ್ಣುಗಳನ್ನು ಸ್ವಾಮಿಗೆ ನಿವೇದನವನ್ನು ಮಾಡಿ ತಾಂಬೂಲ ನೀರಾಜನಗಳನ್ನು ಸಮರ್ಪಿಸಿ ಕೇದಾರನಾಥನನ್ನು ಅನೇಕ ವಿಧಗಳಲ್ಲಿ ಸ್ತೋತ್ರವನ್ನು ಮಾಡಿ ಪೂಜೆಯಾದ ನಂತರ ಬ್ರಾಹ್ಮಣರಿಗೆ ಭೂರಿ ದಕ್ಷಿಣ ತಾಂಬೂಲಗಳನ್ನು ಕೊಟ್ಟು ಸಂತೋಷಪಡಿಸಬೇಕು. ಆಗ ಪಾರ್ವತಿಯು ಗೌತಮನು ಹೇಳಿದಂತೆ ವ್ರತವನ್ನು ಬಹಳ ಭಕ್ತಿಯಿಂದ ಮಾಡಿದಳು. ಶಿವನು ದೇವತೆಗಳೆಲ್ಲರನ್ನೊಡಗೂಡಿ ಪ್ರತ್ಯಕ್ಷನಾಗಿ ತನ್ನ ಶರೀರದಲ್ಲಿ ಅರ್ಧಾಂಗವನ್ನು ಸತಿಯಾದ ಪಾರ್ವತೀದೇವಿಗೆ ಕೊಟ್ಟವನಾದನು. ಆಗ ಪಾರ್ವತಿಯು ಕೇದಾರೇಶ್ವರನ ಅನುಗ್ರಹದಿಂದ ಪ್ರಪಂಚದಲ್ಲಿ ಜನಗಳ ಕಾಮ್ಯಗಳು ಸಿದ್ಧಿಸುವಂತೆ ವರವನ್ನು ಕೇಳಿದಳು. ಅದಕ್ಕಾಗಿ ಶಿವನು ಅತ್ಯಂತ ಸಂತೋಷದಿಂದ ವರವನ್ನು ಕೊಟ್ಟು ದೇವತೆಗಳೊಡನೆಯೂ ಪತ್ನಿಯಾದ ಪಾರ್ವತಿಯೊಡನೆಯೂ ಅಂತರ್ಧಾನನಾದನು. ಆಗ ಶಿವಭಕ್ತನಾದ ಚಿತ್ರಾಂಗದನೆಂಬ ಗಂಧರ್ವನು ಭೂಲೋಕದಲ್ಲಿ ಈ ವ್ರತವನ್ನು ಪ್ರಚಾರಕ್ಕೆ ತರಬೇಕೆಂಬ ಉದ್ದೇಶಯುತನಾಗಿ ನಂದಿಕೇಶ್ವರನ ಅನುಗ್ರಹ ಹೊಂದಿ ಉಜ್ಜಯಿನಿ ಪಟ್ಟಣಕ್ಕೆ ಬಂದು ಆ ದೇಶದೊಡೆಯನನ್ನು ಕಂಡು, ಎಲೈ ರಾಜನೇ, ನೀನು ಕೇದಾರ ವ್ರತವನ್ನು ಮಾಡಿದುದೇ ಆದರೆ ಸಕಲವಾದ ಇಷ್ಟಾರ್ಥಗಳು ಸಿದ್ಧಿಸುವುದೆಂದು ಹೇಳಲು ವಜ್ರದಂತನು ಆ ವ್ರತವನ್ನಾಚರಿಸಿ ದೇಶಗಳಿಗೆಲ್ಲ ಪ್ರಭುವಾದನು. ಆ ಪಟ್ಟಣದಲ್ಲಿಯೇ ಪುಣ್ಯವತಿ, ಭಾಗ್ಯವತಿ ಎಂಬ 2 ವೈಶ್ಯಕನ್ಯೆಯರಿದ್ದರು. ಅವರು ಕೇದಾರ ವ್ರತವನ್ನು ಮಾಡಬೇಕೆಂಬ ಉದ್ದೇಶಯುತರಾಗಿ ತಮ್ಮ ಜನಕನಲ್ಲಿಗೆ ಬಂದು ಸಂಕಲ್ಪವನ್ನು ತಿಳಿಸಲು ತಂದೆಯು, ಅಮ್ಮ, ನಿತ್ಯದರಿದ್ರನಾದ ನಾನು ವ್ರತಾಚರಣೆಗಾಗಿ ಯಾರ ಸಹಾಯವನ್ನು ಮಾಡಲಾರನೆಂದು ಹೇಳಲು ಆ 2 ಪುತ್ರಿಯರು, ನಿನ್ನಿಂದ ನಮಗೆ ಯಾವ ವಿಧವಾದ ಸಹಾಯ ಬೇಡ,
ವ್ರತಕ್ಕೆ ಅನುಮತಿಯನ್ನು ಕೊಡಬೇಕೆಂದು ಪ್ರಾರ್ಥಿಸಿ ನದೀ ತೀರದಲ್ಲಿದ್ದ ಒಂದು ಆಲದ ಮರದ ಬಳಿಗೆ ಬಂದು ಆಲದ ನಾರಿನಿಂದಲೇ ಕಂಕಣಗಳನ್ನು ಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಕೇದಾರೇಶ್ವರನನ್ನು ಪೂಜಿಸಲು ಭಗವಂತನಾದ ಶಿವನು ಇವರ ಭಕ್ತಿಗೆ ಮೆಚ್ಚಿ ಅವರಿಗೆ ಒಳ್ಳೆಯ ರೂಪವನ್ನು ಕೊಟ್ಟು ಸಕಲವಾದ ಇಷ್ಟಾರ್ಥಗಳು ಸಿದ್ಧಿಸುವಂತೆ ಅನುಗ್ರಹಿಸಿ ಅಂತರ್ಧಾನನಾದನು. ಆ ಇಬ್ಬರು ಅಕ್ಕ ತಂಗಿಯರಲ್ಲಿ ದೊಡ್ಡವಳಾದ ಪುಣ್ಯವತಿಯು ಉಜ್ಜಯಿನಿ ದೇಶದ ರಾಜ ನರಸಿಯಾದಳು. ಕಿರಿಯವಳಾದ ಭಾಗ್ಯವತಿಯು ಚೋಳ ದೇಶದ ಭೋಪಾಲ ನರಸಿಯಾದಳು. ಈ ರೀತಿಯಾಗಿ ವೈಶ್ಯಕನ್ಯೆಯರು ರಾಜಭಾರ್ಯೆಯರಾಗಿ ಕೇದಾರೇಶ್ವರನ ಅನುಗ್ರಹದಿಂದ ಸಕಲ ಭೋಗಗಳನ್ನು ಪಡೆದರು. ಹೀಗಿರುವಲ್ಲಿ ಕಿರಿಯವಳಾದ ಭಾಗ್ಯವತಿಯು ಐಶ್ವರ್ಯ ಮದದಿಂದ ಮೈಮರೆತು ತಾನು ಆಚರಿಸುತ್ತಿದ್ದ ಕೇದಾರೇಶ್ವರ ವ್ರತವನ್ನು ಬಿಟ್ಟಳು. ಕೂಡಲೇ ಪ್ರಭುವಾದ ಈಕೆಯ ಪತಿಯು ಯಾವುದೋ ಒಂದು ನೆಪದಿಂದ ಭಾಗ್ಯವತಿಯನ್ನು ಆಕೆಯ ಪುತ್ರನನ್ನು ತನ್ನ ದೇಶದಿಂದ ಓಡಿಸಿಬಿಟ್ಟನು. ರಾಜ್ಯಭ್ರಷ್ಟಳಾಗಿ ಪತಿಯಿಂದ ದೂಷಿತಳಾದ ಭಾಗ್ಯವತಿಯು ಪುತ್ರನೊಡನೆ ಅರಣ್ಯಗಳನ್ನು ಸುತ್ತುತ್ತಾ ಬಳಲಿದವಳಾಗಿ ಒಂದು ಪುರವನ್ನು ಸೇರಿ ಆ ಪುರದಲ್ಲಿ ಬೆಸ್ತರವನ ಮನೆಯಲ್ಲಿಳಿದು ಮಗನನ್ನು ಕುರಿತು, ಮಗು, ನನ್ನ ಸೋದರಿಯು ಉಜ್ಜಯಿನೀಪುರದಲ್ಲಿ ರಾಜಭಾರ್ಯೆಯಾಗಿರುತ್ತಾಳೆ. ಆಕೆಗೆ ನಮ್ಮ ದುರ್ದಶೆಗಳನ್ನೆಲ್ಲ ತಿಳಿಸಿ ಆಹಾರಕ್ಕೆ ಅನುಕೂಲವಾಗುವಂತೆ ಸ್ವಲ್ಪ ದ್ರವ್ಯವನ್ನಾದರೂ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ಹಾಗೆಯೇ ಉಜ್ಜಯಿನಿಗೆ ಹೋಗಿ ತನ್ನ ದೊಡ್ಡಮ್ಮನನ್ನು ಕಂಡು ತಮ್ಮ ದುರ್ದಶೆಗಳನ್ನೆಲ್ಲ ತಿಳಿಸಲು ಆಕೆಯು ಕನಿಕರಗೊಂಡವಳಾಗಿ ಒಂದೆರಡು ದಿನ ಅವನಿಗೆ ಬೇಕಾದ ಉಪಚಾರಗಳನ್ನು ಮಾಡಿ ಬೇಕಾದಷ್ಟು ದ್ರವ್ಯವನ್ನು ಕೊಟ್ಟು ಕಳುಹಿಸಿದಳು. ಮಧ್ಯಮಾರ್ಗಕ್ಕೆ ಬರುವಲ್ಲಿ ಕೇದಾರೇಶ್ವರನು ಚೋರನ ರೂಪದಿಂದ ಬಂದು ಆ ದ್ರವ್ಯವನ್ನು ಅಪಹರಿಸಿದನು. ಆ ಬಾಲಕನು ಅತ್ಯಂತ ಖೇದದಿಂದ ಮತ್ತೆ ದೊಡ್ಡ ತಾಯಿಯ ಬಳಿಗೆ ಬಂದು ನಡೆದ ಸಂಗತಿಯನ್ನೆಲ್ಲ ತಿಳಿಸಿ ಮತ್ತೆ ಸ್ವಲ್ಪ ದ್ರವ್ಯವನ್ನು ತೆಗೆದುಕೊಂಡು ಬರುತ್ತಿರಲು ಹಿಂದಿನಂತೆಯೇ ಕೇದಾರೇಶ್ವರನು ದ್ರವ್ಯವನ್ನು ಅಪಹರಿಸಿ ತನ್ನ ವ್ರತವನ್ನು ಯಾರು ಆಚರಿಸುವುದಿಲ್ಲವೋ ಅವರಿಗೆ ಈ ದ್ರವ್ಯವು ಸಲ್ಲಲಾರದೆಂದು ಹೇಳಿ ಅಂತರ್ಧಾನನಾದನು. ಬಾಲಕನು ಅತ್ಯಂತ ದುಃಖದಿಂದ ಮೂರನೆಯ ಸಲವೂ ದೊಡ್ಡಮ್ಮನಲ್ಲಿಗೆ ಬಂದು ನಡೆದ ಸಮಾಚಾರವನ್ನೆಲ್ಲ ತಿಳಿಸಲು ಆಕೆಯು ಆ ಬಾಲಕನಿಂದ ಕೇದಾರೇಶ್ವರ ವ್ರತವನ್ನು ಮಾಡಿಸಿ ಮತ್ತೆ ದ್ರವ್ಯವನ್ನು ಕೊಟ್ಟು ಕಳುಹಿಸಿದಳು. ಮಧ್ಯಮಾರ್ಗದಲ್ಲಿ ಬರುತ್ತಲೇ ಆ ಹುಡುಗನು ತಾನು ಮೊದಲು ಕಳೆದುಕೊಂಡಿದ್ದ ದ್ರವ್ಯವಲ್ಲವೋ ದಾರಿಯಲ್ಲಿಯೇ ಬಿದ್ದಿರಲು ಅದನ್ನು ತೆಗೆದುಕೊಂಡು ತನ್ನ ತಾಯಿ ಇರುವ ಬಳಿಗೆ ಬಂದು ಸಮಾಚಾರವನ್ನೆಲ್ಲ ತಿಳಿಸಿ ಆಕೆಯಿಂದಲೂ ಈ ವ್ರತವನ್ನು ಮಾಡಿಸಿದನು. ಆಗ ಚೋಳರಾಜನು ತನ್ನ ಭಾರ್ಯೆಯನ್ನು ಹುಡುಕುತ್ತಾ ಬಂದು ಮಗನನ್ನು ನೋಡಿ ಆನಂದದಿಂದ ತನ್ನ ದೇಶಕ್ಕೆ ಕರೆದುಕೊಂಡು ಹೋಗಿ ಸುಖವಾಗಿ ಸಲಹುತ್ತಿದ್ದನು. ಆದಿಯಲ್ಲಿ ಗೌತಮನಿಂದ ಹೇಳಲ್ಪಟ್ಟ ಈ ವ್ರತವನ್ನು ಕಲಿಯುಗದಲ್ಲಿ ಯಾರು ಆಚರಿಸುವರೋ, ಯಾರು ಭಕ್ತಿಯಿಂದ ಈ ಕಥೆಯನ್ನು ಓದಿ ಬರೆಯುವರೋ, ಯಾರು ಕೇಳುವರೋ ಅವರಿಗೆಲ್ಲ ಪರಶಿವನು ಸಕಲ ಇಷ್ಟಾರ್ಥಗಳನ್ನು ಕೊಡುವನು. इति श्रीस्कान्दपुराणोक्तप्रकारेण श्रीकेदारेश्वरव्रतकथा सम्पूर्णम्.